ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಇದು ರೆಸಿಪಿಯನ್ನು ನೋಡಿದರೆ ಬಾಯಲ್ಲಿ ನೀರು ಬರುತ್ತೆ. ಯಾಕಂದರೆ ಒಂದು ಟೈಮಲ್ಲಿ ಎಲ್ರಿಗೂ ಚಿಕ್ಕ ಮಕ್ಕಳಿಗೆ ಮನೆಯಲ್ಲಿ ಅಜ್ಜರು ಈ ರಜೆ ದಿನಗಳಲ್ಲಿ ಈ ರೆಸಿಪಿಯನ್ನು ಮಾಡಿ ಕೊಡ್ತಿದ್ರು. ಇವಾಗಲೂ ಮಾಯ ಆಗಿದೆ, ಅಂದರೆ ಎಲ್ಲೋ ಒಂದು ಅಂಗಡಿಯಲ್ಲಿ ಸಿಗುತ್ತೆ. ಹಾಗಾದರೆ ಬನ್ನಿ ನಾವು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ. ಮೊದಲಿಗೆ ನಾನು ಇಲ್ಲಿ ಇದಕ್ಕೆ ಹುಣಸೆ ಹಣ್ಣನ್ನು ಕ್ಲೀನಾಗಿ ತೊಳ್ಕೊಂಡು ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಉಪ್ಪು, ಜೀರಿಗೆ, ಬೆಲ್ಲ ಮತ್ತು ಅಚ್ಕಾರದ ಪುಡಿಯನ್ನು ತೊಗೊಂಡಿದ್ದೀನಿ. ಹಾಗೆ ಕುಟ್ಟೋ ಕಲ್ಲಲ್ಲಿ ಹುಣಸೆ ಹಣ್ಣನ್ನು ಹಾಕಿ ಈಗ ಇದಕ್ಕೆ ಉಪ್ಪು, ಜೀರಿಗೆ, ಖಾರ, ಸ್ವಲ್ಪ ಬೆಲ್ಲವನ್ನು ಸೇರಿಸಿ ಚೆನ್ನಾಗಿ ಜಜ್ಕೋಬೇಕಾಗತ್ತೆ. ಇದನ್ನು ಈ ರೀತಿಯಾಗಿ ಚೆನ್ನಾಗಿ ಜಜ್ಜಬೇಕಾಗತ್ತೆ. ಇದು ಸ್ಮೂತ್ ಆಗೋ ರೀತಿಯಲ್ಲಿ ಈ ರೀತಿಯಾಗಿ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆಯನ್ನು ಕೂಡ ಸೇರಿಸ್ಕೋಬೇಕಾಗತ್ತೆ. ಇದು ಆಪ್ಷನಲ್ಲು, ನಿಮಗೆ ಎಣ್ಣೆ ಇಷ್ಟ ಇದ್ದರೆ ಹಾಕಿ, ಇಲ್ಲಾಂದರೆ ಸ್ವಲ್ಪ ನೀರನ್ನು ಹಾಕಿ ಈ ರೀತಿಯಾಗಿ ಜಜ್ಕೋಬೇಕಾಗತ್ತೆ. ಹಾಗೆ ಸ್ನೇಹಿತರೆ, ಯಾರು ಈ ರೆಸಿಪಿ ನೋಡ್ತಾ ಬಾಯಲ್ಲಿ ನೀರು ಬರ್ತಾ ಇದೆಯೋ ಅವರೆಲ್ಲರೂ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇವಾಗ ನೋಡಿ ಈ ರೀತಿಯಾಗಿದೆ. ಇದು ಚೆನ್ನಾಗಿ ಎಲ್ಲದರಲ್ಲಿ ಕಲಿಯೋ ರೀತಿಯಾಗಿ ಇದನ್ನು ಸ್ಮೂತಾಗಿ ಪೇಸ್ಟ್ ರೀತಿಯಲ್ಲಿ ಜಜ್ಜಬೇಕಾಗತ್ತೆ. ಆದರೆ ಜಾಸ್ತಿ ಪೇಸ್ಟ್ ಮಾಡಬಾರ್ದು, ಗಟ್ಟಿ ಆಗಬೇಕು. ಆ ರೀತಿಯಾಗಿ ನೋಡಿ ಈ ರೀತಿಯಾಗಿ ಆಗಬೇಕಾಗತ್ತೆ. ಸೂಪರಾಗಿರುತ್ತೆ ಫ್ರೆಂಡ್ಸ್ ಟೇಸ್ಟು. ಹಾಗೆ ಒಂದ್ಸರಿ ನೀವು ಮನೇಲಿ ಟ್ರೈ ಮಾಡಿ ನೋಡಿ. ಇದನ್ನು ಗೋಬಿ ಮಂಚೂರಿಯನ್ ಕಡ್ಡಿ ಇರುತ್ತಲ್ವ, ಅದಕ್ಕೆ ಈ ರೀತಿಯಾಗಿ ಮಾಡ್ಬೋದು ಹಚ್ಚಿ. ಇಲ್ಲಾಂದರೆ ಮನೆಯಲ್ಲಿ ಯಾವುದಾದ್ರೂ ಕಡ್ಡಿ ಸಿಕ್ಕರೂ ಕೂಡ ಈ ರೀತಿ ಮಾಡ್ಬೋದು. ಇಲ್ಲಾಂದರೆ ಕಟ್ಟಿಗೆ ಸ್ಪೂನ್ ಸಿಗುತ್ತಲ್ಲ, ಅದಕ್ಕೂ ಕೂಡ ಈ ರೀತಿ ಹಚ್ಚಿ ತಿನ್ಬೋದು. ನೀವು ನೋಡಿ ಸ್ನೇಹಿತರೆ, ಇವಾಗ ಬೇಸಿಗೆ ರಜೆ ಮಕ್ಕಳೆಲ್ಲೂ ಮನೆಯಲ್ಲಿ ಇರ್ತಾರಲ್ಲ, ಅವ್ರಿಗೆ ಈ ರೀತಿಯಾಗಿ ಮಾಡಿಕೊಡ್ಬೋದು, ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ಬೋದು. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡ್ದೇನೆ ನೋಡಿ.